ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಆದೇಶ ಹೊರಡಿಸಿದೆ. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದ್ದ ತಕರಾರು ಅರ್ಜಿ. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಹೇಳಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿ ಸಲ್ಲಿಸಿದ್ರು. ಈಗ ಅಸಿಂಧುಗೊಳಿಸಿದ ಆದೇಶವನ್ನ ಚುನಾವಣಾ ಆಯೋಗಕ್ಕೆ ರವಾನೆ ಮಾಡಲಾಗಿದೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೈಕೋರ್ಟ್ನಿಂದ ಬಿಗ್ ಶಾಕ್. 2023ರಲ್ಲಿ ನಡೆದಿದ್ದಂತ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸ್ಪರ್ಧಿಸಿದ್ರು. ಅದರ ಜೊತೆಗೆ ಈಗ ಕಾಂಗ್ರೆಸ್ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಕೂಡ ಪರಸ್ಪರ ಮುಖಾಮುಖಿಯಾಗಿ ಸ್ಪರ್ಧಿಸಿದ್ರು. ಇದರಲ್ಲಿ ಸುಬ್ಬಾರೆಡ್ಡಿ ವಿಜಯಿಯಾಗಿದ್ರು. ಆದ್ರೆ ಈಗ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಹೇಳಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ. ಚುನಾವಣಾ ಅಕ್ರಮ ನಡೆಸಿದ್ದಾರೆ ಸುಬ್ಬಾರೆಡ್ಡಿ, ಹಾಗಾಗಿ ಅವರ ಆಯ್ಕೆಯನ್ನ ಅಸಿಂಧು ಮಾಡಬೇಕು ಅಂತ ಮುನಿರಾಜು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ಅರ್ಜಿಯ ವಿಚಾರಣೆ ನಡೆದಿದ್ದು ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದ್ದಂತ ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ಈಗ ಆದೇಶ ಹೊರಡಿಸಿದೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಈ ಆದೇಶವನ್ನ ಚುನಾವಣಾ ಆಯೋಗಕ್ಕೆ ರವಾನೆ ಮಾಡೋದಕ್ಕೆ ಕೂಡ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಚುನಾವಣಾ ಅಕ್ರಮ ನಡೆಸಿದ್ರು ಅನ್ನುವ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿದೆ. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದ್ದಂತ ತಕರಾರು ಅರ್ಜಿ. ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ರು ಅನ್ನುವ ಆರೋಪ ಕೇಳಿಬಂದಿತ್ತು. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಹೇಳಿದೆ. ಆದ್ರೆ ಸಿ ಮುನಿರಾಜು ವಿಜಯ ಅಂತ ಘೋಷಿಸೋದಕ್ಕೆ ಕೂಡ ಹೈಕೋರ್ಟ್ ನಕಾರ ವಹಿಸಿದೆ. ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆ ಮಾಡಲಾಗಿದ್ದು ವಿಧಾನಸಭೆ ಕಾರ್ಯದರ್ಶಿಗೂ ಕಳಿಸೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಶಾಸಕರ ಆಯ್ಕೆ ಅಸಿಂಧು ಕೋರಿ ಮುನಿರಾಜು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿತ್ತು. ಈಗ ಆದೇಶ ಹೊರಬಿದ್ದಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವ ಆರೋಪವನ್ನ ಮುನಿರಾಜು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿತ್ತು. ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ಈಗ ಮಹತ್ವದ ಆದೇಶ ಹೊರಡಿಸಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇದಕ್ಕೆ? ಇವತ್ತು ನೋಡಿ ಮೇಡಮ್, ಇವತ್ತು ಬಾಗೇಪಲ್ಲಿ ಜನತೆ ನನಗೇನು ಓಟ್ ಹಾಕಿದಾರೋ ಅದ್ರಾಗೆ ಪರವಾಗಿ ನ್ಯಾಯ ಇವತ್ತು ಜಯ ಸಿಕ್ಕಿದೆ ಮೇಡಮ್. ಅಷ್ಟೇ ಹೇಳಕ್ಕೆ ಬಯಸ್ತೀನಿ ನಾನು. ಇವತ್ತು ಏನು ಶಾಸಕರಾಗಿ ಅವರು ಭ್ರಷ್ಟಾಚಾರ ಏನ್ ಮಾಡಿದ್ರು ಅದರ ವಿರುದ್ಧ ಹೋರಾಟಕ್ಕೆ ಇವತ್ತು ತಂದ ಜಯ ಇವತ್ತು. ಓಕೆ, ತಾವು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರಿ, ಏನಂತ ಆರೋಪ ಮಾಡಿದ್ರಿ ಸರ್ ತಾವು? ಮೇಡಮ್, ಅವರು 13 ಗ್ರೌಂಡ್ಸ್ ಅಲ್ಲಿ ಅವರು ಗೌರ್ಮೆಂಟ್ಗೆ ಡಬ್ಲ್ಯೂಎಟ್ ಅಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು. ಒಂದು 3 ವರ್ಷ 4 ವರ್ಷ GST 5 GSTಗಳು ತೋರಿಸ್ತಿರ್ಲಿಲ್ಲ. ಅವರು ಮಾಡ್ತಕ್ಕಂಥ ಬಿಸ್ನೆಸ್ GSTಗಳು 5 ಅವರು GST ಕಟ್ಟಿರ್ಲಿಲ್ಲ. 3 ವರ್ಷ 4 ವರ್ಷ 5-6 ಕೋಟಿ ಕಟ್ಟಿರ್ಲಿಲ್ಲ ಗೌರ್ಮೆಂಟ್ಗೆ. ಜೊತೆಯಲ್ಲಿ ಅವ್ರು ಇರ್ತಕ್ಕಂಥ ಬಿಲ್ಡಿಂಗ್ಗಳು ಏನು ಅವರು ಬೆಂಗಳೂರಲ್ಲಿ ಇರ್ತಕ್ಕಂಥ ಅವ್ರ ಮನೆ ಸಮೇತ ಬಿಲ್ಡಿಂಗ್ಗಳು ಕೂಡ 3 ರಿಂದ 4 ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ BBMPಗೆ ಅವರು. ಜೊತೆಲಿ ಕನ್ವರ್ಷನ್ ಆಗಿರೋ ಆಸ್ತಿಗಳನ್ನ ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು. ಮತ್ತೆ ಅವ್ರ ಮಿಸ್ಸಸ್ ಮತ್ತೆ ಅವ್ರದ್ದು ಒಂದು ಬಿಸ್ನೆಸ್ ಇದಿತ್ತು, ಏನು ಕಂಪನಿ ಇತ್ತು. ಆ ಕಂಪನಿ ಒಂದು ಪಾರ್ಟ್ನರ್ಶಿಪ್ ಕಂಪನಿನ ಅವ್ರು ತೋರಿಸೇ ಇರ್ಲಿಲ್ಲ. ಮತ್ತೆ ಕರೆಂಟ್ ಅಕೌಂಟ್ ಕೊಟ್ಟಿರ್ಲಿಲ್ಲ ಅವರು. ಇದಕ್ಕೆ ನಮ್ಗೆ ಅಪ್ಡೇಟ್ ಅಲ್ಲಿ ಬರೀ SB ಅಕೌಂಟ್ ಮಾತ್ರ ಹಾಕಿದ್ರು. ಕರೆಂಟ್ ಅಕೌಂಟ್ ಯಾವ್ದು ಕೂಡ ಮಾಹಿತಿ ಕೊಟ್ಟಿರ್ಲಿಲ್ಲ. ಮತ್ತೆ ಮಗಳ ಹೆಸರಲ್ಲಿರೋ ಆಸ್ತಿಗಳು ಕೂಡ ತೋರಿಸಿರ್ಲಿಲ್ಲ. ಅವರು ಕೂಡ ಕೆಲವು ಆಸ್ತಿಗಳನ್ನ ಸುಮಾರು ಮುಚ್ಚಿಟ್ಟಿದ್ರು. ಮತ್ತೆ ಕುಣಗಲ್ ರಂಗನಾಥ್ ಅವ್ರಿಗೆ MLA ಅವರಿಗೆ 23 ಲಕ್ಷ ಕೊಟ್ಟಿದ್ದಾರೆ ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ. ಇವ್ರು ಕೊಟ್ಟಿರ್ಲಿಲ್ಲ, ಇವ್ರು ತೋರಿಸಿರ್ಲಿಲ್ಲ.
ವೈ.ಎ. ನಾರಾಯಣ ಸ್ವಾಮಿಗೆ 28 ಲಕ್ಷ ಕೊಟ್ಟಿದ್ದಾರೆ MLC ವೈ.ಎ. ನಾರಾಯಣ ಸ್ವಾಮಿ ಮಾಜಿ MLC ಅವ್ರಿಗೆ. ಅವ್ರು ತೋರಿಸ್ಕೊಂಡಿದ್ರೆ ಇವ್ರು ತೋರಿಸಿರಲ್ಲ ಅಪ್ಡೇಟ್ ಅಲ್ಲಿ. ಈ ತರ ಎಲ್ಲಾ ಕೂಡ 13 ರಿಂದ 14 ಗ್ರೌಂಡ್ಸ್ ಅಲ್ಲಿ ಅವರು ತಪ್ಪು ಮಾಹಿತಿಯನ್ನ ಇಡೀ ನಮ್ಮ ಜನತೆಗೆ ಮೋಸ ಮಾಡಿದ್ರು ಮತ್ತೆ ಸರ್ಕಾರಕ್ಕೂ ಮೋಸ ಮಾಡಿದ್ರು ಮೇಡಮ್. ಓಕೆ, ಇವಾಗ ಬೆಂಗಳೂರು ಬ್ಯೂರೋ ಹೆಡ್ ಆಗಿರುವಂತ ರಮೇಶ್ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಅವರೇ ನಿಮ್ ಜೊತೆ ಮಾತಾಡ್ತಾರೆ. ಓವರ್ ಟು ರಮೇಶ್. ಮುನ್ರಾಜ್ ಅವರೇ, ಅಂದರೆ ಇವತ್ತಿನ ಹೈಕೋರ್ಟ್ನ ಆದೇಶ ನಿಮಗೆ ಖುಷಿ ತಂದಿದೆಯಾ? ಯಾಕೆಂದರೆ ಎರಡು ಪ್ರಮುಖವಾಗಿ ನೀವು ಸುಬ್ಬರೆಡ್ಡಿ ಅವರ ಒಂದು ಸದಸ್ಯತ್ವವನ್ನು ರದ್ದು ಮಾಡಬೇಕು, ನಿಮ್ಮನ್ನು ಅಂದರೆ MLA ಆಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನ ಮನವಿ ಮಾಡಿದ್ರಿ. ಆದರೆ ಒಂದು ಮನವಿ ಮಾತ್ರ ಏನು ಆಗಿರುವಂಥದ್ದು, ಆದರೆ ನಿಮ್ಮನ್ನು MLA ಅಂತೇಳಿ ಘೋಷಣೆ ಮಾಡಲಿಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಸೊ ಇವತ್ತಿನ ಆದೇಶ ನಿಮ್ಗೆ ಎಷ್ಟರ ಮಟ್ಟಿಗೆ ಖುಷಿ ತಂದಿದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ಇವತ್ತು ಒಬ್ಬ ಭ್ರಷ್ಟ ಶಾಸಕ ಇವತ್ತು ವಜಾಗಿದ್ದಾನೆ ಅಂದ್ರೆ ಇವತ್ತು ಕರ್ನಾಟಕದಲ್ಲೇ ಇವತ್ತು ನೀವೇ ಒಂದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಂತಹ ಭ್ರಷ್ಟ ಶಾಸಕರು ಯಾರು ಕೂಡ ಸಮಾಜದಲ್ಲಿ ತುಂಬಾ ತಪ್ಪು ಮಾಹಿತಿಗಳನ್ನ ಕೊಟ್ಕೊಂಡು ಜನರ ಮುಂದೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಅದನ್ನ ಬಯಲಿಗೆಳೆದು ಇವತ್ತು ಎಲ್ಲ ಕೂಡ ನಮ್ಮ ಸೀನಿಯರ್ ಅಡ್ವೊಕೇಟ್ ನಳಿನಾಮಯ್ಯಗೌಡ ಅನ್ನೋರ ಮುಖಾಂತರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ಈ ಒಂದು ಕೇಸನ್ನ ಹಾಕಿ ಇವತ್ತು ವಿಶೇಷವಾಗಿ ಇದನ್ನು ಎಳೆಯಾಗಿ ಎಲ್ಲ ಬಿಡಿಸಿ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರಿಂದ ಆ ನ್ಯಾಯಾಧೀಶರು ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತು ಇವತ್ತು ಮುಂದೆ ಯಾರೇ ಶಾಸಕರಾಗ್ಲಿ ಯಾರೇ ಇದಾಗ್ಲಿ ತಪ್ಪು ಮಾಹಿತಿಯನ್ನ ಜನರ ಮುಂದೆ ಕೊಟ್ರೆ ಇದೇ ರೀತಿ ಪನಿಷ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಇವತ್ತು ಜಯ ಸಿಕ್ಕಿದೆ. ಆದ್ರೂ ನನಗೆ ಸಂತೋಷ. ಈಗ ನನಗೆ ಶಾಸಕರಾಗಬೇಕು, ನನಗೆ ಸೆಕೆಂಡ್ ಇರೋರಿಗೆ ಶಾಸಕರಾಗಿ ಮಾಡಬೇಕು ಅಂತ ಕೋರಿಕೆ ಮಾಡಿದ್ದು ನಿಜ. ಆದ್ರೂ ಕೂಡ ಒಂದು ಖುಷಿ ಇದೆ. ಒಬ್ಬ ಶಾಸಕನ್ನ ನಾನು ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ಅನೇಕ ಬಾರಿ ಹೇಳಿದ್ದೆ, ನಾನು ಶಾಸಕರಂತೂ ವಜಾ ಆಗೋದಂತೂ ಗ್ಯಾರಂಟಿ, ನಾನು ನಿದ್ದೆ ಹೋಗಲ್ಲ, ಇದಂತೂ ಗ್ಯಾರಂಟಿ. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾನ ಎಳೆಯಾಗಿ ಎಳಿತೀನಿ, ಅವ್ರನ್ನ ವಜಾ ಮಾಡೋವರೆಗೂ ನಾನು ನಿದ್ದೆ ಹೋಗಲ್ಲ ಅಂತ ಹೇಳಿದೆ. ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ, ನಾವು ಹಾಕಿರ್ತಕ್ಕಂಥ ಎಲ್ಲ ಅವ್ರ ತಪ್ಪು ಮಾಹಿತಿಗಳೆಲ್ಲ ಬಯಲಿಗೆ ಎಳೆದು ಎಲ್ಲ ಎಳೆಯಾಗಿ ಎಲ್ಲ ಕೊಟ್ಟಿದ್ದೀವಲ್ಲ, ಅದರಿಂದ ಇವತ್ತು ನಮ್ಗೆ ಒಂದು ಒಳ್ಳೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ನಿಮ್ಮ ಮೇನ್ ಪ್ರೇಯರ್ ಅನ್ನ ಕೋರ್ಟ್ ಇವತ್ತು ಅಕ್ಸೆಪ್ಟ್ ಮಾಡಿರುವಂತಹದ್ದು, ಅದನ್ನ ನೋಡಿದ್ರೆ ಯಾವೆಲ್ಲ ದಾಖಲೆಗಳನ್ನ, ಅಂದ್ರೆ ಸಾಮಾನ್ಯವಾಗಿ ಒಂದಷ್ಟು ಸಣ್ಣ ಪ್ರಮಾಣದ ಆಸ್ತಿಗಳ ವ್ಯತ್ಯಾಸವನ್ನ ಸಾಮಾನ್ಯವಾಗಿ ಇಂತಹ ಒಂದು ಶಾಸಕ ಸ್ಥಾನವನ್ನೇ ರದ್ದು ಮಾಡ್ಲಿಕ್ಕೆ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ದೊಡ್ಡ ಮಟ್ಟದ ಆಸ್ತಿಗಳ ವ್ಯತ್ಯಾಸಗಳು ಕಂಡು ಬಂದಿದೆ ಅನ್ನೋಂಥದ್ದಾದ್ರೆ ಯಾವ ದಾಖಲೆಗಳನ್ನ ನೀವು ಕೋರ್ಟ್ ಮುಂದೆ ಅಂದ್ರೆ ಪ್ರೊಡ್ಯೂಸ್ ಮಾಡಿದ್ರಿ? ಸರ್, ಈಗಾಗಲೇ ಅವರು ಮಾಡ್ತಕ್ಕಂಥ ಬಿಸ್ನೆಸ್ ಅವ್ರದ್ದು ಇಡೀ ಬೆಂಗಳೂರಲ್ಲಿ ಅನೇಕ ಬಗರಿ ಬಾರ್ಗಳಂತ ಇದೆ. 5-6 GSTಗಳು 9 GSTಗಳನ್ನ ಒಂದೇ ತೋರಿಸಿದ್ದಿದ್ದು ಅವರು. ಅದರಲ್ಲಿ 5 ಆಕ್ಟಿವ್ ಇತ್ತು, ಅದನ್ನ ತೋರಿಸಿದ್ದೆ ಒಂದೇ ಅವರು, ಮಿಕ್ಕಿದ್ದೆಲ್ಲ ಮುಚ್ಚಿಕ್ಕಿದ್ರು. ಜೊತೆಯಲ್ಲಿ ಆ GSTನ ಸರ್ಕಾರಕ್ಕೆ ಒಂದು 3 ತಿಂಗಳಿಗೊಂದ್ಸಲಿ GST ಕಟ್ಟಬೇಕಂತೆಲ್ಲ ಗೊತ್ತಿದೆ ತಾನೆ. ಸರ್ಕಾರಕ್ಕೆ ಮೋಸ ಮಾಡಿ ಅವರು 4 ವರ್ಷದಿಂದ GST ಕಟ್ಟಿರ್ಲಿಲ್ಲ. ಜೊತೆಯಲ್ಲಿ ಅವರು ಏನು ಮನೆಗಳು, ಅವರು ವಾಸ ಮಾಡುವಂತ ಮನೆ ಇರ್ಬೋದು, ಅವ್ರ ಬಿಲ್ಡಿಂಗ್ಗಳು ಬಾಡಿಗೆ ಕೊಟ್ಟಿರುವಂತ ಇರ್ಬೋದು, ಇವೆಲ್ಲ ಕೂಡ ಸುಮಾರು 3 ರಿಂದ 4 ವರ್ಷ BBMP ಟ್ಯಾಕ್ಸ್ ಕಟ್ಟಿರಲಿಲ್ಲ. ಸುಮಾರು ಒಂದು 7-8 ಕೋಟಿ ಅವರು ಸರ್ಕಾರಕ್ಕೆ ಪೆಂಡಿಂಗ್ ಇದ್ರು, ಅವ್ರು ಮೋಸ ಮಾಡಿದ್ರು, ಕಟ್ಟಿರ್ಲಿಲ್ಲ. ಯಾರು ಶಾಸಕರನ್ನ ಯಾರು ಕೇಳಲ್ಲ ಅನ್ನೋ ಒಂದು ದಿಮಾಕ್ನಲ್ಲಿ ಅವ್ರು ಕಟ್ಟಿರ್ಲಿಲ್ಲ. ಆದ್ರಿಂದ ಅದು ಕೂಡ ಸಿಕ್ತು. ಮತ್ತೆ ಜೊತೆಯಲ್ಲಿ ಏನ್ ಅವ್ರ ಹೆಸರಲ್ಲಿ ಅನೇಕ ಒಂದು ಜಮೀನುಗಳಿತ್ತು, ಅದು ಕೂಡ ಅಗ್ರಿಕಲ್ಚರ್ ಜಮೀನು ಅಂತ ತೋರಿಸಿದ್ರು. ಕನ್ವರ್ಷನ್ ಆಗಿರೋದನ್ನ ಅಗ್ರಿಕಲ್ಚರ್ ಅಂತ ತೋರಿಸಿ ಅದನ್ನ ವ್ಯಾಲ್ಯೂಯೇಷನ್ 1000 ಕೊಟ್ಟಿರೋದನ್ನ ಅವರು ಕಮ್ಮಿ ತೋರಿಸಿದ್ರು. ಜೊತೆಯಲ್ಲಿ ಮತ್ತೆ ಅವರು ಪತ್ನಿ ಮತ್ತೆ ಅವ್ರ ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಒಂದು ಫರ್ಮು, ಒಂದು ಕಂಪನಿ ಇತ್ತು. ಆ ಕಂಪನಿ ಕೂಡ ಅದ್ರಲ್ಲಿ ತೋರಿಸಿರ್ಲಿಲ್ಲ ನಮಗೆ ಅದರಲ್ಲಿ ನಮ್ಮ ಅಪ್ಡೇಟ್ ಅಲ್ಲಿ. ಪಾರ್ಷಿಯಲ್ ನಿಮಗೆ ವಿಜಯ ಸಿಕ್ಕಿದೆ ಇವತ್ತು. ಅಂದ್ರೆ ಅವ್ರನ್ನ ಅಸಿಂಧುಗೊಳಿಸಲಾಗಿದೆ, ನಿಮ್ಮನ್ನ ಅಂದ್ರೆ ಏನು MLA ಅಂತೇಳಿ ಘೋಷಣೆ ಮಾಡಿಲ್ಲ. ಈಗ ಇರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು, ಅಂದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ನೀವೇನಾದ್ರೂ ನಿಮ್ಮನ್ನ MLA ಆಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸುವಂತದ್ದಾಗ್ಲಿ ಅಥವಾ ಕಾನೂನು ಹೋರಾಟವನ್ನು ಮುಂದುವರಿಸುವಂತ ಸಾಧ್ಯತೆಗಳಿದೆಯಾ? ಸರ್, ಈಗ ಕಾನೂನು ಹೋರಾಟದಲ್ಲಿ ಈಗ ಇಲ್ಲಿ ನಮಗೆ ಜಯ ಆಲ್ರೆಡಿ ಸಿಕ್ಕಿದೆ. ನನಗೆ ಬೇಕಾಗಿರೋದು ಅವ್ರನ್ನ ವಜಾ ಮಾಡ್ಬೇಕಾಗ ಅನ್ನೋದನ್ನ ಮತ್ತೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದಕ್ಕೆ ಅಜ್ಜೆ ಇಕ್ತೀವಿ. ಈಗ ಜೊತೆಯಲ್ಲಿ ಯಾರೇ ಹೋದ್ರು ಕೂಡ ಇಲ್ಲಿ ಈಗ ಆಗ್ಲೇ ಸ್ಟೇ ಕೊಟ್ಟಿಲ್ಲ ಅವ್ರಿಗೆ. ಈಗ ಕಳೆದ ಎಲ್ರಿಗೂ ಕೂಡ 1 ತಿಂಗಳು ಸ್ಟೇ ಕೊಡ್ತಾ ಇದ್ರು, ಸುಪ್ರೀಂ ಕೋರ್ಟ್ಗೆ ಹೋಗೋರ್ಗೂ ಅವಕಾಶ ಇತ್ತು. ಆದ್ರೆ ಇವತ್ತಿಂದನೇ ಬಾಗೇಪಲ್ಲಿಯಲ್ಲಿ ಶಾಸಕರಿಲ್ಲ, ಇವತ್ತಿಂದ ಈಗಿಂದಾನೇ ಶಾಸಕರಿಲ್ಲ, ಸ್ಟೇ ಕೊಟ್ಟಿಲ್ಲ ಅವ್ರಿಗೆ. ಕೇಳಿದ್ರು, ಸ್ಟೇಗೆ ಅರ್ಜಿ ಹಾಕಿದ್ರು, ಸ್ಟೇ ಕೂಡ ಕೊಟ್ಟಿಲ್ಲ. ನ್ಯಾಯಾಧೀಶರು ಅದು ಸ್ಟೇ ಕೂಡ ವಜಾ ಮಾಡಿದ್ದಾರೆ. ಇವತ್ತಿಂದ ಬಾಗೇಪಲ್ಲಿಯಲ್ಲಿ ಶಾಸಕರಿಲ್ಲ. ಅವ್ರು ಮುಂದಿನ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಹೋರಾಟ ಮಾಡಕ್ ನಾವು ತಯಾರಿದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲ ಆಗಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿರೋದನ್ನೇ ಇಲ್ಲೂ ನ್ಯಾಯಾಧೀಶರು ಅದನ್ನೇ ಪರಿಗಣನೆ ಮಾಡಿರ್ತಾರೆ. ಇದನ್ನ ಅವರು ಪರಿಗಣನೆ ಮಾಡೇ ಮಾಡ್ತಾರೆ. ತಪ್ಪು ಯಾರು ಮಾಡಿದ್ರು ತಪ್ಪೇ, ಎಲ್ಲಿ ಮಾಡಿದ್ರು ಮುಚ್ಚಿಕೊಳ್ಳಕ್ಕಾಗಲ್ಲ. ಸರ್, ಈಗ ನಿಮ್ಮ ಆಶಯದಂತೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಅವ್ರಿಗೆ ಏನು ರಿಲೀಫ್ ಸಿಗಲಿಲ್ಲ ಅಂದರೆ ಮುಂದೆ ಚುನಾವಣೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಎದುರಾದರೆ ಅಂದರೆ ಇಮಿಡಿಯೇಟ್ ಆಗಿ ಸೊ ಆ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ವಿರುದ್ಧ ಮತ್ತೆ ನೀವು ತೊಡೆತಟ್ಟಿ ಚುನಾವಣೆಯಲ್ಲಿ ನಿಲ್ತೀರಿ?
ಅಲ್ಲ ಈಗಾಗಲೇ ತೊಡೆ ತಟ್ಟಿ ನಿಂತ್ಕೊಂಡು 63,000 ಓಟು ತಗೊಂಡಿದ್ದೀನಿ. ಅಲ್ಲಿ ಜನ ನನಗೆ ಆಶೀರ್ವಾದ ಮಾಡಿ 63,000 ಓಟ್ ಹಾಕಿದ್ದಾರೆ. ಆವತ್ತಿನ ದಿನ ಈ ಏನು ಸರ್ಕಾರದ ಏನು ಈಗಿನ ಕಾಂಗ್ರೆಸ್ ಸರ್ಕಾರ ಅವತ್ತು ಏನು ಘೋಷಣೆಗಳು ಮಾಡಿತ್ತೋ ಗ್ಯಾರಂಟಿ ಬಗ್ಗೆಗಳು ಅದು ಇದು ಅಂತ ಜನ ಮುರಳಾಗಿದ್ರು ಕೆಲವರು. ಆಮೇಲೆ ಇನ್ನೊಂದು ಏನು ವಿಶೇಷವಾಗಿ ಏನಂದ್ರೆ ಅಲ್ಲೆಲ್ಲ ಕೂಡ ನಾನು ಸಿಂಗಲ್ ಇದಾಯಿತು. JDS ಮತ್ತೆ CPM ಒಂದಾಗಿತ್ತು. ಅವರು ಕೂಡ ಬ್ಯಾಕ್ ಹೋಗ್ಬಿಟ್ರು. CPM ಅವರು ಕೂಡ ಅನಿಲ್ ಅಂತ ನಿಂತಿದ್ರು, ಅವರು ಹಿಂದಕ್ಕೆ ಹೋಗ್ಬಿಟ್ರು ಅವತ್ತು. ಮತ್ತೆ ಜೊತೆಲಿ ಯಾರೋ ಇಂಡಿಪೆಂಡೆಂಟ್ ಒಬ್ಬ ನಿಂತಿದ್ದ, ಅವನು ಕೂಡ ಹಿಂದಕ್ಕೆ ಹೋಗ್ಬಿಟ್ಟ. ಡೈರೆಕ್ಟ್ ಇಬ್ಬರೇ ಇದ್ದಿದ್ದು. ಕೆಲವು ಕಾರಣಾಂತರಗಳಿಂದ ನನಗೆ ಹಿನ್ನಡೆ ಆಯ್ತೆ ಹೊರತು ನಾನು ಅವತ್ತೇ ಗೆಲ್ಬೇಕಾಗಿತ್ತು. ಆದ್ರೆ ಇವತ್ತು ಗೆದ್ದಿದ್ದೀನಿ ಅಂತಾನೆ ಸಂತೋಷ ಆಗ್ತದೆ. ಇವತ್ತು ನಾನು ಶಾಸಕನ ಆಗಿರೋ ಮಟ್ಟದಲ್ಲೇ ನನಗೆ ಇವತ್ತು ಖುಷಿ ಆಗ್ತದೆ. ಯಾಕಂದ್ರೆ ಶಾಸಕರನ್ನ ನಾನು ಸೋಲ್ಸಿದ್ದೀನಿ ಅನ್ನೋದನ್ನೇ ನಾನು ಇವತ್ತು ಗುರಿಯಾಗಿ ಇಟ್ಕೊಂಡಿದ್ದೀನಿ. ಮುಂದೆ ಅದನ್ನ ನಮ್ಮ ಹೈಕಮಾಂಡ್ ಇರುತ್ತೆ. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಥ್ಯಾಂಕ್ ಯು ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿದೆ. ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ರು ಅಂತ ಆರೋಪವನ್ನ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಅಸಿಂಧುಗೊಳಿಸಿದ ಆದೇಶವನ್ನ ಚುನಾವಣಾ ಆಯೋಗಕ್ಕೆ ರವಾನೆ ಮಾಡಲಾಗಿದೆ. ಅದರ ಜೊತೆಗೆ ಸಿ ಮುನಿರಾಜು ವಿಜಯ ಅಂತ ಘೋಷಿಸೋದಕ್ಕೂ ಕೂಡ ಹೈಕೋರ್ಟ್ ನಕಾರ ವಹಿಸಿತ್ತು. ಈಗ ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆಯಾಗಿದ್ದು ವಿಧಾನಸಭೆ ಕಾರ್ಯದರ್ಶಿಗೂ ಕಳಿಸೋದಕ್ಕೆ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಶಾಸಕರ ಆಯ್ಕೆ ಅಸಿಂಧು ಕೋರಿ ಮುನಿರಾಜು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದ್ದು ಈಗ ಆದೇಶ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.